ಎಳೆ ತೆಂಗಿನಕಾಯಿಯ ತುಂಬ ರುಚಿಯಾಗುವಂತಹ ಮತ್ತು ಮಾಡಲಿಕ್ಕೂ ಸುಲಭ ಆರೋಗ್ಯಕರವಾದಂತಹ ಒಂದು ಹಲ್ವ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವುದಂದರೆ ಎಳೆಯ ತೆಂಗಿನಕಾಯಿ, ಅಂದರೆ ಸ್ವಲ್ಪನೇ ಬಲಿತಂತಹ ಸಿವಾಳ, ಟೆಂಡರ್ ಕೋಕೋನಟ್ ಅಂತಾರಲ್ಲ, ಅದರ ಒಳಗಿನ ತಿರುಳು, ಅದರ ನೀರನ್ನು ಕೂಡ, ಕಾಯಿಯನ್ನು ಒಡೆದಾಗ ಸಿಗುವ ನೀರನ್ನು ಕೂಡ ಹಾಗೆ ಇಟ್ಕೊಬೇಕು. ಇಲ್ಲಿಗ ದೊಡ್ಡದಾದ 2 ಎಳೆ ತೆಂಗಿನಕಾಯಿಯನ್ನು ತುರಿದು ಅದರ ತುರಿಯನ್ನು ಇಟ್ಕೊಳ್ತಾ ಇದ್ದೇವೆ. ಈ ತುರಿಯನ್ನು ಮಿಕ್ಸಿ ಜಾರ್ನಲ್ಲಿ ಅದರದ್ದೇ ನೀರನ್ನು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ, ಅದರದ್ದೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಇದರ ಹದ ಹೇಗಂದರೆ ದಪ್ಪವಾದ ದೋಸೆ ಹಿಟ್ಟಿನ ಹದ ಇದ್ದರೆ ಸರಿಯಾಗುತ್ತೆ. ಈ ಮಿಶ್ರಣವನ್ನು ತೆಗೆದಿಟ್ಕೊಂಡು ಜೊತೆಗೆ ಬೇಕಾಗುವಂತಹ ಸಾಮಗ್ರಿಗಳಂದರೆ ತುಪ್ಪ, ಏಲಕ್ಕಿ ಪುಡಿ, ಸಕ್ಕರೆ, ದ್ರಾಕ್ಷಿ, ಗೋಡಂಬಿ ಮತ್ತು ಸ್ವಲ್ಪ ಕಾರ್ನ್ಫ್ಲೋರ್. ತುಪ್ಪವನ್ನು ದಪ್ಪ ತಳದ ಬಾಣಲೆಯನ್ನು ಕಾಯಲಿಕ್ಕಿಟ್ಟು ತುಪ್ಪವನ್ನು ಹಾಕ್ಕೊಂಡು ಅದರಲ್ಲಿ ಕಾದ ತಕ್ಷಣ ಗೋಡಂಬಿಯನ್ನು ಹೊಂಬಣ್ಣ ಬರುವ ತನಕ ಹುರ್ಕೊಬೇಕು. ಇದಕ್ಕೆ ದ್ರಾಕ್ಷಿಯನ್ನು ಹಾಕ್ಕೊಂಡು ಇದೆರಡು ಕಾದ ಮೇಲೆ ನುಣ್ಣಗೆ ಅರೆದಿಟ್ಟುಕೊಂಡಂತಹ ತೆಂಗಿನಕಾಯಿಯ ಪೇಸ್ಟನ್ನು ಅಳತೆ ಮಾಡಿಕೊಂಡು ಹಾಕ್ಕೊಬೇಕು. ಇಲ್ಲಿಗ 2.5 ಲೋಟದಷ್ಟು ತೆಂಗಿನಕಾಯಿಯ ಪೇಸ್ಟ್ ಹಾಕ್ಕೊಂಡಿದ್ದೇವೆ. ಇದಕ್ಕೆ 1/3 ಅಂಶ ಸಕ್ಕರೆಯನ್ನು ಹಾಕ್ಕೊಬೇಕು. ಸಿಹಿ ಸ್ವಲ್ಪ ಜಾಸ್ತಿ ಬೇಕಾಗುವವರು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ಅಂದರೆ 1 ಲೋಟದಷ್ಟು ಇಲ್ಲಿ ಸಕ್ಕರೆಯನ್ನು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಇದು ಕುದಿಲಿಕ್ಕೆ ಶುರುವಾದವಾಗ ಸಕ್ಕರೆಯನ್ನು ಸೇರಿಸ್ಕೊಬೇಕು. ಸಕ್ಕರೆ ಕರಗಲಿಕ್ಕೆ ಶುರುವಾದ ಮೇಲೆ ಕಾರ್ನ್ಫ್ಲೋರ್, ಇದು ಆಪ್ಷನಲ್ಲು. ಹಲ್ವ ಸ್ವಲ್ಪ ಗಟ್ಟಿ ಬರಬೇಕಂತಾದರೆ ಕಾರ್ನ್ಫ್ಲೋರ್ 1 ಚಮಚದಷ್ಟು ಕಾರ್ನ್ಫ್ಲೋರಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಹಲ್ವ ಮಿಶ್ರಣಕ್ಕೆ ಸೇರಿಸ್ಕೊಬೇಕು. ಕಾರ್ನ್ಫ್ಲೋರ್ನ ಹಾಕಿದ ಮೇಲೆ ಕೈ ಬಿಡದಂತೆ ಮಧ್ಯಮ ಉರಿಯಲ್ಲಿ ಮಗುಚುತ್ತಲೇ ಇರಬೇಕು. ಇದಕ್ಕೆ ಮಧ್ಯದಲ್ಲಿ ತುಪ್ಪವನ್ನು ಸೇರಿಸ್ಕೊಳ್ಬೇಕು. ಇಲ್ಲಿ 2.5 ಲೋಟದಷ್ಟು ತೆಂಗಿನಕಾಯಿಯ ಮಿಶ್ರಣ ಹಾಕಿದ್ದಕ್ಕೆ ಅರ್ಧದಿಂದ 3/4 ಲೋಟದಷ್ಟು ತುಪ್ಪವನ್ನು ಉಪಯೋಗಿಸ್ಕೊಳ್ಳಲಾಗಿದೆ. ಈ ತುಪ್ಪವನ್ನು ಒಂದೇ ಸಾರಿಗೆ ಹಾಕ್ಕೊಳ್ಳೋದಲ್ಲ, ಈ ಹಲ್ವ ಮಗ್ಚ್ತಾ ಇದ್ದ ಹಾಗೆ ಮಧ್ಯದಲ್ಲಿ ಸ್ವಲ್ಪನೇ ತುಪ್ಪವನ್ನು ಸೇರಿಸ್ಕೊಂಡು ಕೈ ಬಿಡದಂತೆ ತಳ ಹಿಡಿಯದೇ ಇರುವ ಹಾಗೆ ಮಧ್ಯಮ ಉರಿಯಲ್ಲಿ ಹಲ್ವ ಮಗ್ಚ್ತಾ ಇರಬೇಕು. ಈ ರೀತಿ ಮಿಶ್ರಣ ಗಟ್ಟಿಯಾಗ್ತಾ ಬಂದು ಹಲ್ವ ಬಾಣಲಿಯ ತಳ ಬಿಡಲಿಕ್ಕೆ ಶುರುವಾದ ಮೇಲೆ ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಬೇಕು. ಇನ್ನೂ ಸ್ವಲ್ಪ ತುಪ್ಪವನ್ನು ಸೇರಿಸಿ ಮತ್ತು ಮಗುಚುತ್ತಾ ಇದ್ದು ಅದು ಗಟ್ಟಿಯಾಗ್ತಾ ಬಂದ ಹಾಗೆ ಬೆಂಕಿಯನ್ನು ಆರಿಸ್ಕೊಬೋದು. ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ಹಾಲ್ಬಾಯಿ ಹಾಗೆ ಅದನ್ನು ಕತ್ತರಿಸಿ ಪೀಸ್ ಮಾಡಿಕೊಳ್ಳುವಂತಹ ಹದ ಬರುತ್ತೆ. ಇದೀಗ ಹಲ್ವದ ರೀತಿ ತಿನ್ನಬಹುದಾದಂತಹ ಹದದಲ್ಲಿ ತೆಗಿತಾ ಇದ್ದೇವೆ. ಇದು ತುಂಬ ರುಚಿಕರವಾಗಿರುತ್ತೆ, ಆರೋಗ್ಯಕರವೂ ಕೂಡ ಹೌದು. ಇದಕ್ಕೆ ಬೆಲ್ಲವನ್ನು ಹಾಕಿ ಕೂಡ ಮಾಡಿ ನೋಡ್ಬೋದು. ಹೇಗಾಯ್ತಂತ ಹೇಳಿ. ಥ್ಯಾಂಕ್ ಯು.